ಕಮರ್ಷಿಯಲ್ ಸಿಲಿಂಡರ್ ಅಂತೂ ಇವತ್ತಿನಿಂದ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆನೇ ಸ್ತಬ್ಧ ಆಗತ್ತಾ? ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ದುಪ್ಪಟ್ಟು ದರ ಹೇಳ್ತಾ ಇದ್ದಾರೆ, ಕಾಳಸಂತೆನಲ್ಲಿ ಮಾರಾಟ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ಬಹುದೊಡ್ಡ ವ್ಯತ್ಯಯ ಆಗ್ತಾ ಇದೆ. ಇದು ಹೋಟೆಲ್ ಉದ್ಯಮದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಹೋಟೆಲ್ಗಳನ್ನ ತೆರೆಯದಿರಲು ಹೋಟೆಲ್ ಮಾಲೀಕರ ಸಂಘ ನಿರ್ಧಾರ ಮಾಡಿದೆ. ಪರ ಊರಿನಿಂದ ಬರೋರು ಹೋಟೆಲ್ ಅವಲಂಬಿಸಿರೋರಿಗೆ ಬಹಳ ಕಷ್ಟ ಆಗುತ್ತೆ. ಊಟ ತಿಂಡಿ ಸಿಗೋದಿಲ್ಲ, ಬರೀ ಬಿಸ್ಕೆಟ್ ತಿನ್ಕೊಂಡು ಇರ್ಬೇಕಾಗತ್ತೆ. ನೋಡಿ ಯುದ್ಧದ ಪರಿಣಾಮ ಹೇಗೆಲ್ಲ ಆಗತ್ತೆ ಅಂತ. ಸಾಕಷ್ಟು ಜನರು ಹೋಟೆಲ್ಗೆ ಬರ್ತಿದ್ದಾರೆ, ತಿಂಡಿ ಸಹ ಮಾಡ್ತಿದ್ದಾರೆ. ಬಟ್ ಇದೀಗ ಹೋಟೆಲ್ಗಳು ಬಂದ್ ಆಗ್ತಿದ್ವಿ ಎಂಬುದು ಒಂದ್ ಕಡೆ ಹೇಳಲಾಗ್ತಿದೆ. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸರಿಯಾಗಿ ಸಿಗ್ತಿಲ್ಲ, ಡಿಸ್ಟ್ರಿಬ್ಯೂಟರ್ಗಳು ಕೊಡ್ತಾ ಇಲ್ಲ, ದಂಧೆ ಮಾಡಿಕೊಂಡಿದ್ದಾರೆ ಎಂಬುದು ಗಂಭೀರ ಆರೋಪವಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಒಂದ್ ಕಡೆ ಮನವರಿಕೆ ಹೋಟೆಲ್ ಸಂಘದವರು ಮಾಡಿಕೊಡ್ತಿದ್ದಾರೆ. ಬಟ್ ಗ್ರಾಹಕರು ಏನ್ ಹೇಳ್ತಾರೆ, ಇಲ್ಲಿ ಮಾತಾಡಿಸ್ತೀನಿ, ಬಂದಿದ್ದಾರೆ ಹೋಟೆಲ್ಗೆ ದೋಸೆ ತಿಂತಿದ್ದಾರೆ. ಸರ್, ಈಗ ಕಮರ್ಷಿಯಲ್ ಸಿಲಿಂಡರ್ ಈಗ ಬಂದ್ ಆಗುವ ಎಲ್ಲ ಲಕ್ಷಣ ಕಾಣ್ತಿದೆ. ಹೀಗಾಗಿ ಹೋಟೆಲ್ಗಳಿಗೆ ಪೂರೈಕೆ ಆಗ್ತಿಲ್ಲ, ಹೋಟೆಲ್ಗಳು ಬಂದ್ ಆಗ್ತಿವೆ ಎಂಬುದು ಒಂದ್ ಕಡೆ ಹೋಟೆಲ್ ಸಂಘದವರು ಹೇಳ್ತಿದ್ದಾರೆ. ಏನ್ ಹೇಳ್ತಾರೆ ಸರ್ ಅಂತ? ಸರ್, ಇದು ತುಂಬಾ ಸೀರಿಯಸ್ ಪ್ರಾಬ್ಲಮ್ ಇದು. ಸೊ ವಿ ವಿಶ್ ದಿಸ್ ವಾರ್ ಕಮ್ಸ್ ಟು ಎನ್ ಎಂಡ್ ವೆರಿ ಸೂನ್. ಆಲಂತರ ವಿ ವಿಲ್ ಬಿ ಇನ್ ಬಿಗ್ ಟ್ರಬಲ್. ಆಕ್ಚುಲಿ ವಿ ಆರ್ ವೆರಿ ಅಪ್ಸೆಟ್ ದಟ್ ದಿಸ್ ಸೈಡ್ ಆಫ್ ಥಿಂಗ್ಸ್ ಇಸ್ ಹ್ಯಾಪನಿಂಗ್. ಸೊ ವಿ ವಿಶ್ ಥಿಂಗ್ಸ್ ಕಮ್ ಟು ನಾರ್ಮಲ್ ಆಸ್ ಸೂನ್ ಆಸ್ ಪಾಸಿಬಲ್. ಕೆಲವೊಂದು ಕಮರ್ಷಿಯಲ್ ಸಿಲಿಂಡರ್ ಕೊಡ್ತಾ ಇಲ್ಲ. ಹೀಗೆ ತೊಂದರೆ ಆದ್ರೆ ದೋಸೆಗೂ ಜಾಸ್ತಿ ರೇಟ್ ಆಗ್ಬೋದು, ಇಡ್ಲಿಗೂ ಜಾಸ್ತಿ ರೇಟ್ ಆಗ್ಬೋದು. ನೀವು ಸಹ ಡೈಲಿ ಬಂದು ಈಗ ದೋಸೆ ತಿಂತಿದ್ರಿ, ಏನ್ ಹೇಳ್ತೀರಿ? ಸೊ ಏನಾಯ್ತು ಅಂದ್ರೆ, ವಿ ವಿಲ್ ನಾಟ್ ಕಮ್ ಟು ಹೋಟೆಲ್, ವಿ ವಿಲ್ ಕುಕ್ ಮೋರ್, ಬಟ್ ಓವರ್ ಆಲ್ ಬಿಸ್ನೆಸ್ ತುಂಬಾ ಕಡಿಮೆ ಅಫೆಕ್ಟ್ ಆಗುತ್ತೆ. ಸೊ ನಮಸ್ತೆ, ಫ್ಯಾಮಿಲಿ ಜೊತೆ ಬಂದಿದ್ದೀರಾ ದೋಸೆ ತಿನ್ನಕ್ಕೆ. ಈಗ ಹೋಟೆಲ್ಗಳು ಬಂದ್ ಆಗ್ತಿದೆ ಅಂತ ಮೇಡಮ್, ಈಗ ಒಂದು ಯುದ್ಧದ ಎಫೆಕ್ಟ್, ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ ಎಂಬುದು ಒಂದು ಆರೋಪ. ಏನ್ ಹೇಳ್ತೀರಿ ಮೇಡಮ್? It's a very big problem. But normal person, if they wanted to come to hotel, then it's really a difficult situation for them. Not it is very good for everybody. So that is a difficult situation, I feel. So it has to set right the earliest possible. So everybody will benefit based on this. Thank you. ಬೆಂಗಳೂರು ಅಂದ್ರೆ ಸಾಕಷ್ಟು ಜನ ಹೋಟ್ಲಿಗೆ ಬರ್ತಾರೆ, ತಿಂಡಿ ಮಾಡ್ತಾರೆ. ಈ ಹೋಟ್ಲ್ ಬಂದಾದ್ರೆ ಸಮಸ್ಯೆ ಆಗಲ್ವಾ ಅಂತ? ಯೂಶಲಿ ಎಲ್ಲರೂ ಹೋಟೆಲ್ ಪ್ರಿಫರ್ ಮಾಡ್ತಾರೆ. ಆದ್ರೆ ಇವತ್ತು ಕ್ಲೋಸ್ ಇಫ್ ಇಟ್ಸ್ ಕ್ಲೋಸಿಂಗ್ ನೌ, ದೆನ್ ಇಟ್ಸ್ ಗೋಯಿಂಗ್ ಟು ಕಾಸ್ ಅ ಬಿಗ್ ಟ್ರಬಲ್ ಫಾರ್ ಎವ್ರಿವನ್. ಅಂಡ್ ಐ ಹೋಪ್ ಇಟ್ ಎವ್ರಿಥಿಂಗ್ ಗೆಟ್ಸ್ ಓವರ್ ಅಂಡ್ come back to normal, where everyone prefers going to hotel and eating their favorite food. So yeah, ತೊಂದರೆ ಆಗುತ್ತೆ ಹಾಗಾದ್ರೆ ಈ ತರ ಹೋಟೆಲ್ ಬಂದಾದ್ರೆ? ಖಂಡಿತ ತೊಂದರೆ ಆಗುತ್ತೆ. ಇಟ್ಸ್ ಫಾರ್ ಕಸ್ಟಮರ್ಸ್ ಆಲ್ಸೋ and for normal people also. It's not only for that, for people who are running the hotel also, it's a very difficult situation. We were in urgency, our home is in Tanisandra Road, because we were required to go to some other place. So we come to hotel for, fulfilling that urgency. Now if it is closed, then it is a big problem for us. So I hope, authorities do something about it. And whether it is actually because of Iran war, I don't know. ಏನು ರೀಸನ್ ಏನು ಗೊತ್ತಿಲ್ಲ. ವಿ ಹ್ಯಾವ್ ಟು ಸಿ. ಥ್ಯಾಂಕ್ ಯು. ಇದಿಷ್ಟು ಗ್ರಾಹಕರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್. ಕಮರ್ಷಿಯಲ್ ಸಿಲಿಂಡರ್ ಅಂತೂ ಇವತ್ತಿನಿಂದ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆನೇ ಸ್ತಬ್ಧ ಆಗತ್ತಾ? ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ದುಪ್ಪಟ್ಟು ದರ ಹೇಳ್ತಾ ಇದ್ದಾರೆ, ಕಾಳಸಂತೆನಲ್ಲಿ ಮಾರಾಟ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ಬಹುದೊಡ್ಡ ವ್ಯತ್ಯಯ ಆಗ್ತಾ ಇದೆ. ಇದು ಹೋಟೆಲ್ ಉದ್ಯಮದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಹೋಟೆಲ್ಗಳನ್ನ ತೆರೆಯದಿರಲು ಹೋಟೆಲ್ ಮಾಲೀಕರ ಸಂಘ ನಿರ್ಧಾರ ಮಾಡಿದೆ. ಪರ ಊರಿನಿಂದ ಬರೋರು ಹೋಟೆಲ್ ಅವಲಂಬಿಸಿರೋರಿಗೆ ಬಹಳ ಕಷ್ಟ ಆಗುತ್ತೆ. ಊಟ ತಿಂಡಿ ಸಿಗೋದಿಲ್ಲ, ಬರೀ ಬಿಸ್ಕೆಟ್ ತಿನ್ಕೊಂಡು ಇರ್ಬೇಕಾಗತ್ತೆ. ನೋಡಿ ಯುದ್ಧದ ಪರಿಣಾಮ ಹೇಗೆಲ್ಲ ಆಗತ್ತೆ ಅಂತ. ಸಾಕಷ್ಟು ಜನರು ಹೋಟೆಲ್ಗೆ ಬರ್ತಿದ್ದಾರೆ, ತಿಂಡಿ ಸಹ ಮಾಡ್ತಿದ್ದಾರೆ. ಬಟ್ ಇದೀಗ ಹೋಟೆಲ್ಗಳು ಬಂದ್ ಆಗ್ತಿದ್ವಿ ಎಂಬುದು ಒಂದ್ ಕಡೆ ಹೇಳಲಾಗ್ತಿದೆ. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸರಿಯಾಗಿ ಸಿಗ್ತಿಲ್ಲ, ಡಿಸ್ಟ್ರಿಬ್ಯೂಟರ್ಗಳು ಕೊಡ್ತಾ ಇಲ್ಲ, ದಂಧೆ ಮಾಡಿಕೊಂಡಿದ್ದಾರೆ ಎಂಬುದು ಗಂಭೀರ ಆರೋಪವಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಒಂದ್ ಕಡೆ ಮನವರಿಕೆ ಹೋಟೆಲ್ ಸಂಘದವರು ಮಾಡಿಕೊಡ್ತಿದ್ದಾರೆ. ಬಟ್ ಗ್ರಾಹಕರು ಏನ್ ಹೇಳ್ತಾರೆ, ಇಲ್ಲಿ ಮಾತಾಡಿಸ್ತೀನಿ, ಬಂದಿದ್ದಾರೆ ಹೋಟೆಲ್ಗೆ ದೋಸೆ ತಿಂತಿದ್ದಾರೆ. ಸರ್, ಈಗ ಕಮರ್ಷಿಯಲ್ ಸಿಲಿಂಡರ್ ಈಗ ಬಂದ್ ಆಗುವ ಎಲ್ಲ ಲಕ್ಷಣ ಕಾಣ್ತಿದೆ. ಹೀಗಾಗಿ ಹೋಟೆಲ್ಗಳಿಗೆ ಪೂರೈಕೆ ಆಗ್ತಿಲ್ಲ, ಹೋಟೆಲ್ಗಳು ಬಂದ್ ಆಗ್ತಿವೆ ಎಂಬುದು ಒಂದ್ ಕಡೆ ಹೋಟೆಲ್ ಸಂಘದವರು ಹೇಳ್ತಿದ್ದಾರೆ. ಏನ್ ಹೇಳ್ತಾರೆ ಸರ್ ಅಂತ? ಸರ್, ಇದು ತುಂಬಾ ಸೀರಿಯಸ್ ಪ್ರಾಬ್ಲಮ್ ಇದು.
So we wish this war comes to an end very soon. Alantra, we will be in big trouble. Actually, we are very upset that this sort of things is happening. So we wish things come to normal as soon as possible. ಕೆಲವೊಂದು ಕಮರ್ಷಿಯಲ್ ಸಿಲಿಂಡರ್ ಕೊಡ್ತೇ ಇಲ್ಲ. ಹೀಗೆ ತೊಂದರೆ ಆದ್ರೆ ದೋಸೆಗೂ ಜಾಸ್ತಿ ರೇಟ್ ಆಗ್ಬೋದು, ಇಡ್ಲಿಗೂ ಜಾಸ್ತಿ ರೇಟ್ ಆಗ್ಬೋದು. ನೀವು ಸಹ ಡೈಲಿ ಬಂದು ಈಗ ದೋಸೆ ತಿಂತಿದ್ರಿ, ಏನ್ ಹೇಳ್ತೀರಿ? So ಏನಾಯ್ತಂದ್ರೆ we will not come to hotel. We will cook more, but overall business ತುಂಬಾ ಕಡಿಮೆ ಅಫೆಕ್ಟ್ ಆಗುತ್ತೆ. ಸೊ ನಮಸ್ತೆ, ಫ್ಯಾಮಿಲಿ ಜೊತೆ ಬಂದಿದ್ದೀರಾ ದೋಸೆ ತಿನ್ನಕ್ಕೆ. ಈಗ ಹೋಟೆಲ್ಗಳು ಬಂದ್ ಆಗ್ತಿದೆ ಅಂತ ಮೇಡಮ್. ಈಗ ಒಂದು ಯುದ್ಧದ ಎಫೆಕ್ಟ್, ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ ಎಂಬುದು ಒಂದು ಆರೋಪ. ಏನ್ ಹೇಳಿದ್ರಿ ಮೇಡಮ್? ಅದು ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್. But normal person, if they wanted to come to hotel, then it's really a difficult situation for them. Not it is very good for everybody. So that is a difficult situation, I feel. So it has to set right at the earliest possible. So everybody will benefit based on this. Thank you. ಬೆಂಗಳೂರು ಅಂದ್ರೆ ಸಾಕಷ್ಟು ಜನ ಹೋಟ್ಲಿಗೆ ಬರ್ತಾರೆ, ತಿಂಡಿ ಮಾಡ್ತಾರೆ. ಈಗ ಹೋಟ್ಲ್ ಬಂದಾದ್ರೆ ಸಮಸ್ಯೆ ಆಗಲ್ವಾ ಅಂತ? ಯೂಶಲಿ ಎಲ್ಲರೂ ಹೋಟೆಲ್ ಪ್ರಿಫರ್ ಮಾಡ್ತಾರೆ. ಆದ್ರೆ ಇವತ್ತು ಕ್ಲೋಸ್ ಇಫ್ ಇಟ್ಸ್ ಕ್ಲೋಸಿಂಗ್ ನೌ ದೆನ್ ಇಟ್ಸ್ ಗೋಯಿಂಗ್ ಟು ಕಾಸ್ ಅ ಬಿಗ್ ಟ್ರಬಲ್ ಫಾರ್ ಎವ್ರಿವನ್. ಅಂಡ್ ಐ ಹೋಪ್ ಇಟ್ everything gets over and come back to normal, where everyone prefers going to hotel and eating their favorite food. So yeah, ತೊಂದರೆ ಆಗುತ್ತೆ ಹಾಗಾದ್ರೆ ಈ ತರ ಹೋಟೆಲ್ ಬಂದಾದ್ರೆ? ಖಂಡಿತ ತೊಂದರೆ ಆಗುತ್ತೆ. ಇಟ್ಸ್ ಫಾರ್ ಕಸ್ಟಮರ್ಸ್ ಆಲ್ಸೋ and for normal people also. It's not only for that, for people who are running the hotel also, it's a very difficult situation. We were on urgency. Our home is in Tanisandra Road, because we were required to go to some other place. So we come to hotel for, fulfilling that urgency. Now if it is closed, then it is a big problem for us. So I hope, authorities do something about it. And whether it is actually because of Iran war, I don't know. ಏನು ರೀಸನ್ ಏನು ಗೊತ್ತಿಲ್ಲ. ವಿ ಹ್ಯಾವ್ ಟು ಸಿ. ಥ್ಯಾಂಕ್ ಯು. ಇದಿಷ್ಟು ಗ್ರಾಹಕರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್. ಕಮರ್ಷಿಯಲ್ ಸಿಲಿಂಡರ್ ಅಂತೂ ಇವತ್ತಿನಿಂದ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆನೇ ಸ್ತಬ್ಧ ಆಗತ್ತಾ? ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ದುಪ್ಪಟ್ಟು ದರ ಹೇಳ್ತಾ ಇದ್ದಾರೆ. ಕಾಳಸಂತೆನಲ್ಲಿ ಮಾರಾಟ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ಬಹುದೊಡ್ಡ ವ್ಯತ್ಯಯ ಆಗ್ತಾ ಇದೆ. ಇದು ಹೋಟೆಲ್ ಉದ್ಯಮದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಹೋಟೆಲ್ಗಳನ್ನ ತೆರೆಯದಿರಲು ಹೋಟೆಲ್ ಮಾಲೀಕರ ಸಂಘ ನಿರ್ಧಾರ ಮಾಡಿದೆ. ಪರ ಊರಿನಿಂದ ಬರೋರು ಹೋಟೆಲ್ ಅವಲಂಬಿಸಿರೋರಿಗೆ ಬಹಳ ಕಷ್ಟ ಆಗುತ್ತೆ. ಊಟ ತಿಂಡಿ ಸಿಗೋದಿಲ್ಲ, ಬರೀ ಬಿಸ್ಕೆಟ್ ತಿನ್ಕೊಂಡು ಇರ್ಬೇಕಾಗತ್ತೆ. ನೋಡಿ ಯುದ್ಧದ ಪರಿಣಾಮ ಹೇಗೆಲ್ಲ ಆಗತ್ತೆ ಅಂತ. ಸಾಕಷ್ಟು ಜನರು ಹೋಟೆಲ್ಗೆ ಬರ್ತಿದ್ರೆ, ತಿಂಡಿ ಸಹ ಮಾಡ್ತಿದ್ರೆ. ಬಟ್ ಇದೀಗ ಹೋಟೆಲ್ಗಳು ಬಂದ್ ಆಗ್ತಿದ್ವಿ ಎಂಬುದು ಒಂದ್ ಕಡೆ ಹೇಳಲಾಗ್ತಿದೆ. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸರಿಯಾಗಿ ಸಿಗ್ತಿಲ್ಲ, ಡಿಸ್ಟ್ರಿಬ್ಯೂಟರ್ಗಳು ಕೊಡ್ತಾ ಇಲ್ಲ, ದಂಧೆ ಮಾಡಿಕೊಂಡಿದ್ದಾರೆ ಎಂಬುದು ಗಂಭೀರ ಆರೋಪವಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಒಂದ್ ಕಡೆ ಮನವರಿಕೆ ಹೋಟೆಲ್ ಸಂಘದವರು ಮಾಡಿಕೊಡ್ತಿದ್ದಾರೆ. ಬಟ್ ಗ್ರಾಹಕರು ಏನ್ ಹೇಳ್ತಾರೆ, ಇಲ್ಲಿ ಮಾತಾಡಿಸ್ತೀನಿ. ಬಂದಿದ್ದಾರೆ ಹೋಟೆಲ್ಗೆ, ದೋಸೆ ತಿಂತಿದ್ದಾರೆ. ಸರ್, ಈಗ ಕಮರ್ಷಿಯಲ್ ಸಿಲಿಂಡರ್ ಈಗ ಬಂದ್ ಆಗುವ ಎಲ್ಲ ಲಕ್ಷಣ ಕಾಣ್ತಿದೆ. ಹೀಗಾಗಿ ಹೋಟೆಲ್ಗಳಿಗೆ ಪೂರೈಕೆ ಆಗ್ತಿಲ್ಲ, ಹೋಟೆಲ್ಗಳು ಬಂದ್ ಆಗ್ತಿವೆ ಎಂಬುದು ಒಂದ್ ಕಡೆ ಹೋಟೆಲ್ ಸಂಘದವರು ಹೇಳ್ತಿದ್ದಾರೆ. ಏನ್ ಹೇಳ್ತಾರೆ ಸರ್ ಅಂತ? ಸರ್, ಇದು ತುಂಬಾ ಸೀರಿಯಸ್ ಪ್ರಾಬ್ಲಮ್ ಇದು. ಸೊ ವಿ ವಿಶ್ ದಿಸ್ ವಾರ್ ಕಮ್ಸ್ ಟು ಎನ್ ಎಂಡ್ ವೆರಿ ಸೂನ್. ಆಲಂತರ ವಿ ವಿಲ್ ಬಿ ಇನ್ ಬಿಗ್ ಟ್ರಬಲ್. ಆಕ್ಚುಲಿ ವಿ ಆರ್ ವೆರಿ ಅಪ್ಸೆಟ್ ದಟ್ ದಿಸ್ ಸೈಡ್ ಆಫ್ ಥಿಂಗ್ಸ್ ಇಸ್ ಹ್ಯಾಪನಿಂಗ್. ಸೊ ವಿ ವಿಶ್ ಥಿಂಗ್ಸ್ ಕಮ್ ಟು ನಾರ್ಮಲ್ ಆಸ್ ಸೂನ್ ಆಸ್ ಪಾಸಿಬಲ್. ಕೆಲವೊಂದು ಕಮರ್ಷಿಯಲ್ ಸಿಲಿಂಡರ್ ಕೊಡ್ತೇ ಇಲ್ಲ. ಹೀಗೆ ತೊಂದರೆ ಆದ್ರೆ ದೋಸೆಗೂ ಜಾಸ್ತಿ ರೇಟ್ ಆಗ್ಬೋದು, ಇಡ್ಲಿಗೂ ಜಾಸ್ತಿ ರೇಟ್ ಆಗ್ಬೋದು. ನೀವು ಸಹ ಡೈಲಿ ಬಂದು ಈಗ ದೋಸೆ ತಿಂತಿದ್ರಿ, ಏನ್ ಹೇಳ್ತೀರಿ? ಸೊ ಏನಾಯ್ತಂದ್ರೆ ವಿ ವಿಲ್ ನಾಟ್ ಕಮ್ ಟು ಹೋಟೆಲ್. ವಿ ವಿಲ್ ಕುಕ್ ಮೋರ್, ಬಟ್ ಓವರ್ ಆಲ್ ಬಿಸ್ನೆಸ್ ತುಂಬಾ ಕಡಿಮೆ ಅಫೆಕ್ಟ್ ಆಗುತ್ತೆ. ಸೊ ನಮಸ್ತೆ, ಫ್ಯಾಮಿಲಿ ಜೊತೆ ಬಂದಿದ್ದೀರಾ ದೋಸೆ ತಿನ್ನಕ್ಕೆ. ಈಗ ಹೋಟೆಲ್ಗಳು ಬಂದ್ ಆಗ್ತಿದೆ ಅಂತ ಮೇಡಮ್. ಈಗ ಒಂದು ಯುದ್ಧದ ಎಫೆಕ್ಟ್, ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ ಎಂಬುದು ಒಂದು ಆರೋಪ. ಏನ್ ಹೇಳ್ತೀರಿ ಮೇಡಮ್? ಅದು ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್. But normal person, if they wanted to come to hotel, then it's really a difficult situation for them. Not it is very good for everybody. So that is a difficult situation, I feel. So it has to set right at the earliest possible. So everybody will benefit based on this. Thank you. ಬೆಂಗಳೂರು ಅಂದ್ರೆ ಸಾಕಷ್ಟು ಜನ ಹೋಟ್ಲಿಗೆ ಬರ್ತಾರೆ, ತಿಂಡಿ ಮಾಡ್ತಾರೆ. ಈ ಹೋಟ್ಲ್ ಬಂದಾದ್ರೆ ಸಮಸ್ಯೆ ಆಗಲ್ವಾ ಅಂತ? ಯೂಶಲಿ ಎಲ್ಲರೂ ಹೋಟೆಲ್ ಪ್ರಿಫರ್ ಮಾಡ್ತಾರೆ. ಆದ್ರೆ ಇವತ್ತು
if it's closing now, then it's going to cause a big trouble for everyone. And I hope everything gets over and come back to normal, where everyone prefers going to hotel and eating their favorite food. So yeah. ತೊಂದರೆ ಆಗತ್ತೆ ಹಾಗಾದ್ರೆ ಈ ತರ ಹೋಟೆಲ್ ಬಂದಾದ್ರೆ? ಖಂಡಿತ ತೊಂದರೆ ಆಗುತ್ತೆ. ಇಟ್ಸ್ ಫಾರ್ ಕಸ್ಟಮರ್ಸ್ ಆಲ್ಸೋ and for normal people also. It's not only for that, for people who are running the hotel also, it's a very difficult situation. We were on urgency. Our home is in Tanisandra Road, because we were required to go to some other place. So we come to hotel for, fulfilling that urgency. Now if it is closed, then it is a big problem for us. So I hope, authorities do something about it. And whether it is actually because of Iran war, I don't know. ಏನು ರೀಸನ್ ಏನು ಗೊತ್ತಿಲ್ಲ. ವಿ ಹ್ಯಾವ್ ಟು ಸಿ. ಥ್ಯಾಂಕ್ ಯು. ಇದಿಷ್ಟು ಗ್ರಾಹಕರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್